ಕೇರಳದ ವಲಸಿಗರ ಮೇಲೆ ತೋರಿಸುವಂತಹ ಪ್ರೀತಿ ಬೆಳಗಾವಿ ಸಂತ್ರಸ್ತರ ಮೇಲೆ ಯಾಕಿಲ್ಲ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನು, ಅವರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವರು. ಸಿದ್ದರಾಮಯ್ಯ ಸರ್ಕಾರದ ಈ ದ್ವಂದ್ವ ನೀತಿಯ ವಿರುದ್ಧ ಬೆಳಗಾವಿಯ ಅತಿವೃಷ್ಟಿ ಸಂತ್ರಸ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿರುವಂತಹ ಮನೆ ಏನಿದೆ ಅಲ್ಲಿ ಕಳೆದುಕೊಂಡಿದ್ರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ, ಒಬ್ಬರಿಗೊಂದು ರೀತಿ ಇನ್ನೊಬ್ಬರಿಗೊಂದು ರೀತಿ ಯಾಕೆ, ನಮ್ಮ ಕನ್ನಡಿಗರಿಗೆ ಯಾಕೆ ಹಿಂಗೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಕನ್ನಡಿಗರಿಂದಾನೇ ಅಧಿಕಾರಕ್ಕೆ ಬಂದಿದ್ದಾರೆ, ಆದರೆ ಈ ರೀತಿಯಾದ ತಾರತಮ್ಯ ಸರಿಯಲ್ಲ. ಬೆಂಗಳೂರಿನಲ್ಲಿ ಏನು ಮನೆ ಕಳೆದುಕೊಂಡಿದ್ದಾರೆ ಕೋಗಿಲಿಕ ಒಂದು ಬಡಾವಣೆಯಲ್ಲಿರೋರು, ಅವರಿಗೆ ಬೈಯಪ್ಪನಹಳ್ಳಿಯ ಸಮೀಪದಲ್ಲಿ ಫ್ಲಾಟ್ಗಳನ್ನ ನೀಡಲಾಗ್ತಾ ಇದೆ. ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಬೆಳಗಾವಿಯ ಸಂತ್ರಸ್ತರಿಗೆ ಯಾಕೆ ಕೊಡ್ತಾ ಇಲ್ಲ, ಸಂತ್ರಸ್ತರ ಕಣ್ಣೀರನ್ನು ಯಾಕೆ ಒರೆಸ್ತಾ ಇಲ್ವಾ, ಅವರ ಕಣ್ಣೀರು ಇವ್ರಿಗೆ ಕಾಣ್ತಾನೇ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಂತ ನಾಡಿನವರನ್ನು ಮರೆತು ವಲಸಿಗರಿಗೆ, ಬೇರೆ ರಾಜ್ಯದವರಿಗೆ ನೀವು ಮಣೆ ಹಾಕ್ತಾ ಇದ್ದೀರಲ್ಲ, ಯಾಕೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಹೌದು, ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಕೇರಳ ವಲಸಿಗರ ಮೇಲೆ ಸಾಕಷ್ಟು ಒಲವನ್ನು ತೋರಿಸ್ತಾ ಇದ್ದಾರೆ. ನೀವು ಗಮನಿಸಿ, ಒಂದು GBA ಅಧ್ಯಕ್ಷ ಏನಿದ್ದಾರೆ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ, ಅದರ ಅಧ್ಯಕ್ಷರನ್ನಾಗಿ ಆರಿಸ್ ಅವರನ್ನು ನೇಮಕ ಮಾಡಲಾಗಿದೆ. ಅವರು ಮಲಯಾಳಿ, ಅವರನ್ನು ನೇಮಕ ಮಾಡಿ ಬೇರೆ ರಾಜ್ಯದವರಿಗೆ ನೀವು ಒಂದು ರೀತಿಯಾಗಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀರಿ. ನಮ್ಮ ಕನ್ನಡಿಗರಿಗೆ ಯಾಕೆ ಕೊಡ್ತಾ ಇಲ್ಲ, ಯಾಕೆ ಅವರಿಗೆ ನೀವು ನೆರವಾಗ್ತಾ ಇಲ್ಲ. ಬೆಳಗಾವಿಯಲ್ಲಿ ಸಂತ್ರಸ್ತರೇನಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ನೆರೆ ಹಾನಿಯಾಗಿತ್ತು, ಮಳೆ ಬಂದು ಸಾಕಷ್ಟು ಜನ ಮನೆಗಳನ್ನು ಕಳೆದುಕೊಂಡಿದ್ರು. ಅಂಥವರಿಗೆ ಸರ್ಕಾರ ಕಣ್ಣೀರು ಒರೆಸುವಂತಹ ಮನೆಯನ್ನು ಕೊಡುವಂತಹ ನಿರ್ಧಾರವನ್ನು ಮಾಡ್ತಾ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಆದಂತಹ ಒಂದು ಪ್ರಕರಣ ಏನಿದೆ, ಆ ಕೋಗಿಲು ಬಡಾವಣೆಯಲ್ಲಿ ಯಾರ್ಯಾರಿದ್ರು ಮನೆಯನ್ನು ಕಳೆದುಕೊಂಡಿದ್ರು ಅವರಿಗೆ ಬೈಯಪ್ಪನಹಳ್ಳಿಯ ಒಂದು ಸಮೀಪದಲ್ಲಿ ಜಾಗವನ್ನು ಕೊಡೋಕ್ಕೆ, ಫ್ಲಾಟ್ ಕೊಡೋಕ್ಕೆ, ಮನೆಯನ್ನು ಕಟ್ಟಿಸ್ಕೊಡೋಕ್ಕೆ ಮುಂದಾಗಿದ್ದೀರಿ, ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ ತ್ವರಿತವಾಗಿ. ಆದರೆ ನಮ್ಮ ನಾಡಿನ ಜನರಿಗೆ, ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಯಾಕೆ ಈ ರೀತಿಯಾಗಿ ತಾರತಮ್ಯವನ್ನು ಮಾಡ್ತಾ ಇದ್ದೀರಿ? ಕೇರಳ ವಲಸಿಗರಿಗೆ ನೀವು ಯಾಕೆ ಈ ರೀತಿಯಾಗಿ ಅನುಕಂಪವನ್ನು ತೋರಿಸ್ತಾ ಇದ್ದೀರಿ, ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ, ಬೆಳಗಾವಿ ಸಂತ್ರಸ್ತರಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾಗಿ ಚರ್ಚೆಗೆ ಹೋಗ್ತಾ ಇದೆ. ಬೇರೆ ರಾಜ್ಯದವರಿಗೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ? ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ, ಕೇರಳದಲ್ಲಿ ಆದಂತಹ ದುರಂತಗಳಿಗೆ ಆನೆಯನ್ನು ತುಳಿದು ಸಾವನ್ನಪ್ಪಿದಂಥವರಿಗೆ ಸರ್ಕಾರ ಈ ಹಿಂದೆ ಕೂಡ ಪರಿಹಾರವನ್ನು ಕೊಟ್ಟಿತ್ತು. ಹೀಗಾಗಿ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಹಿಂಗೆ ನಡೆದುಕೊಳ್ತಾ ಇದೆ? ಹೈಕಮಾಂಡ್ ನಾಯಕರು ಹೇಳಿದಂತೆ ನಡ್ಕೊಳ್ತಾ ಇದ್ದಾರಾ ಇವರು? ಬೇರೆ ರಾಜ್ಯದವರಿಗೆ ಯಾಕೆ ಪರಿಹಾರ ಕೊಡ್ತಾರೆ, ನಮ್ಮ ರಾಜ್ಯದವರಿಗೆ ಯಾಕೆ ಪರಿಹಾರವನ್ನು ಕೊಡ್ತಾ ಇಲ್ಲ, ಯಾಕೆ ಅವರಿಗೆ ನೆರವಾಗ್ತಾ ಇಲ್ಲ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.